ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಶುಕ್ರವಾರ ಬೆಳಿಗ್ಗೆನೇ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಅಕ್ಕಿ ರೊಟ್ಟಿ ತಿಂದು ತುಂಬ ದಿನ ಆಗಿತ್ತು. ಇವತ್ತು ಅಕ್ಕಿ ರೊಟ್ಟಿಗೆ ಸ್ವಲ್ಪ 1-2 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ. ಕಾರಣ ಏನಂತಂದರೆ ಸ್ವಲ್ಪ ಮೃದು ಬರಲಿ ಅಂತ. ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಏಜ್ ಆಗಿರೋರು ಒಬ್ಬರು ಬಂದಿದ್ದಾರೆ. ಸಪ್ರೇಟಾಗಿ ಏನೋ ಅವರು ಸಪ್ರೇಟಾಗಿ ಕಲಿಸ್ಕೊಡೋದು ಅಂತಂದ್ಬಿಟ್ಟು ಸ್ವಲ್ಪ ಅಲ್ಲೆಲ್ಲ ಆಗಲ್ಲ ಕಣ್ಮಗ, ಮೃದುವಾಗಿರೋ ರೊಟ್ಟಿ ಮಾಡಿಕೊಡವ ಅಂದರು. ಹಾಗಾಗಿ ನಮಗೆ ಗರಿಯಾಗಿ ಮಾಡಿಕೊಂಡು ಅವ್ರಿಗೆ ಮೃದುವಾಗಿರೋ ರೊಟ್ಟಿನ ಮಾಡಿಕೊಟ್ಟಿದ್ದೀನಿ. ಬಿಸಿ ಬಿಸಿ ಇರಬೇಕಾದ್ರೆ ತೆಂಗಿನಕಾಯಿ ಚಟ್ನಿ ಜೊತೆಗೆ ಚಿಕನ್ ಸಾಂಬಾರು, ಮಟನ್ ಚಾಪ್ಸು, ಚಿಕನ್ ಚಾಪ್ಸ್ ಜೊತೆಗೆ ಗೊಡ್ಗಾರದ ಜೊತೆಗೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುತ್ತೆ. ಅಷ್ಟು ರುಚಿಕರವಾದ ಒಂದು ಅಕ್ಕಿ ರೊಟ್ಟಿ ಅಂತಲೇ ಹೇಳ್ಬೋದು. ತುಂಬ ಸಲ ಹೇಳಿದ್ದೀನಿ, ನನಗೆ ಹಿಟ್ಟನ್ನು ಬೇಯಿಸಿ ಅದನ್ನು ಉಂಡೆ ಮಾಡಿಕೊಂಡು ಕೈಯಲ್ಲಿ ಬಡಿಯೋದು, ಲಟ್ಟಣಿಗೆನೆಲ್ಲ ಒತ್ತೋದು ಅದೆಲ್ಲ ನಾನು ಬರೋದಿಲ್ಲ. ಎಷ್ಟೋ ಸಲ ಪ್ರಯತ್ನ ಮಾಡಿ ಸೋತಿದ್ದೀನಿ ಸಹ. ಯಾಕೆಂದರೆ ಮನೆಯಲ್ಲಿ ಯಾವಾಗಲೂ ಯಾರಾದರೂ ಇರಬೇಕಂತೆ. ಏನೇ ಕೆಲಸನಾದರೂ ಅಡುಗೆ ಕೆಲಸ ಕಲಿಬೇಕಾದ್ರೆ ಹೀಗೆ ಮಾಡು ತಪ್ಪಾದರೆ ಅಂತ ಹೇಳಿಸ್ಕೋಬೋದು ಅಲ್ವಾ. ಆದರೆ ನಮ್ಮ ಮನೆಯವರು ಬರುತ್ತೆ, ಅವರು ಒಂದು ಸಲ ಹೇಳ್ಕೊಟ್ಟೋದಷ್ಟೇ, ಮತ್ತೆ ನಾನು ಹೇಳ್ಕೊಡಲ್ಲ, ನಿನಗೆ ಎಷ್ಟು ಸರಿ ಹೇಳ್ಕೊಡೋದು ಅಂತಾರೆ. ಒಂದು ಸಲ ಹೇಳ್ಕೊಟ್ಟಿರೋದು ಮತ್ತೆ ಕೇಳೋಕ್ಕೋದ್ರೆ ಮನಸ್ಸು ಮಾಡಲ್ಲ ಅವರು. ಆ ಕಾರಣಕ್ಕೆ ಅವ್ರನ್ನ ನಾನು ಮತ್ತೆ ಕೇಳೋಕ್ಕೆ ಹೋಗಲಿಲ್ಲ. ಸೇಮ್ ನಮ್ಮ ಮೈಸೂರು ಕಡೆ ಎಲ್ಲ ಹೇಗೆ ಮಾಡ್ತಾರೋ ಅದೇ ಥರನೇ ರೊಟ್ಟಿ ಮಾಡಿಕೊಂಡು ಬೆಳಗಿನ ತಿಂಡಿಗೆ ನಾನು ತಿಂದಿದ್ದಾಯಿತು. ಇದ್ರ ಜೊತೆಗೆ ನಮ್ಮ ಮನೆಯವ್ರಿಗೆ ಚಪಾತಿ ಮಾಡಿದೆ, ಸ್ವಲ್ಪ ರೈಸ್ ಉಳಿದಿತ್ತು, ಅದನ್ನು ಚಿತ್ರಾನ್ನ ಮಾಡಿದೆ. ಏನು ಮೂರು ಥರ ತಿಂಡಿನ ಅಂತಂದರೆ ಬೆಳಿಗ್ಗೆ ಯಾರು ಅನ್ನ ಸಾಂಬಾರು ತಿಂತಾರಲ್ವ, ಸ್ವಲ್ಪ ಹುಣಸೆ ಹುಳಿನೋ ಅಥವಾ ನಿಂಬೆ ರಸನೋ ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ, ಹುಣಸೆ ಹುಳಿ ಹಾಕಿದ್ರೆ ಹುಳಿಯನ್ನಾಗುತ್ತೆ, ನಿಂಬೆ ರಸ ಹಾಕಿದ್ರೆ ಚಿತ್ರಾನ್ನ ಆಗುತ್ತೆ. ಏನೋ ಒಂದು ಮಾಡ್ಕೊಂಡು ತಿನ್ನಬೇಕಲ್ವ ಅಂದ್ಬಿಟ್ಟಿದೆ. ವೇಸ್ಟ್ ಅಂತೂ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ರೈಸ್ ಅದನ್ನು ಮಾಡಿಕೊಟ್ಟೆ, ಚಿತ್ರಾನ್ನನ. ಆದರೆ ಮನೆಯವ್ರಿಗೆ ಚಪಾತಿ ರೊಟ್ಟಿ ಮಾಡಿದ್ರೂ ಚಪಾತಿ ಬೇಕು ಅಂತಂದರು. ಹಾಗಾಗಿ ಈರುಳ್ಳಿ ಹೂವು ಹಾಕಿ ಪಲ್ಯ ಮಾಡಿ ನಾನು ಚಪಾತಿ ಮಾಡಿದೆ. ಸಿಂಪಲ್ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಹೂವು ಹಾಕಿ ಪಲ್ಯ ಮಾಡೋದು. ಮಾಮೂಲಿ ಈರುಳ್ಳಿ, ಟೊಮೊಟೊ, ಚಕ್ಕೆ ಲವಂಗ, ಶುಂಠಿ ಏನೂ ಹಾಕೋ ಆಗಿಲ್ಲ. ನಾನಿಲ್ಲಿ ಬೇಳೆ ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರ್ ಎರಡನ್ನು ಬಳಸಿದ್ದೀನಿ. ಈರುಳ್ಳಿ, ಕರಿಬೇವು ಸೊಪ್ಪು, ಮಾಮೂಲಿ ಒಗ್ಗರಣೆಗೆ ಏನೇನು ಕೊಡ್ತೀವೋ ಅದನ್ನೆಲ್ಲ ಒಗ್ಗರಣೆ ಕೊಡೋದು. 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತಿಂಡಿ ಆದಮೇಲೆ ಇನ್ನು ಪಾತ್ರೆಗಳ ಸರದಿ ಇದ್ದೇ ಇರುತ್ತಲ್ವ, ಅದನ್ನು ಮುಗಿಸ್ಲಿಲ್ಲ ಅಂದರೆ ಅಡುಗೆ ಮನೆ ಫುಲ್ ಕೆಲಸ ಎಷ್ಟೇ ಕ್ಲೀನ್ ಮಾಡಿದ್ರೂ ಸಿಂಕಲ್ಲಿ 4 ಪಾತ್ರೆ ಇತ್ತು ಅಂದರೆ ಅಡುಗೆ ಮನೆ ಅಂದನೇ ಕೆಟ್ಟೋಗುತ್ತೆ ಅಲ್ವಾ. ಹಾಗಾಗಿ ಅಡುಗೆ ಮನೆಯೆಲ್ಲ ಕ್ಲೀನಾಗಿರಬೇಕು ಅಂತಂದರೆ ಇಡೀ ಸಿಂಕೆಲ್ಲ ಕ್ಲೀನಾಗಿರಬೇಕು. ಅದಕ್ಕೆ ಬೇಗ ಫಸ್ಟ್ ಪಾತ್ರೆಗಳನ್ನು ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ. ತೊಳ್ಕೊಂಡು ಆದಮೇಲೆ ಸೋಪನ್ನು ಹಾಕಿ ಚೆನ್ನಾಗಿ ಪಾತ್ರೆನ ವಾಶ್ ಮಾಡ್ತೀನಿ. ಇಲ್ಲಾಂದರೆ ಟೈಮು ಜಾಸ್ತಿ ಹಿಡಿಯುತ್ತೆ, ಜೊತೆಗೆ ನೀರು ಜಾಸ್ತಿ ಹಿಡಿಯುತ್ತೆ. ಅದಕ್ಕೆ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಈ ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ. ಇದೆಲ್ಲ ಕೆಲಸ ಆದಮೇಲೆ ಡ್ಯೂಟಿಗೆ ಹೊರಟು ಡ್ಯೂಟಿಯಿಂದ ಬಂದ ಮೇಲೆ ಚಿಕನ್ ಸಾಂಬಾರು ಮಾಡಿದ್ದೀನಿ. ಸಿಂಪಲ್ಲಾಗಿ ಏನು ತೋರಿಸಿಲ್ಲ ನಾನು ನಿಮಗೆ. ಚಿಕನ್ ಸಾಂಬಾರು ಮಾಡಿದ್ದೀನಿ, ನಾನು ಬಿಟ್ಟರೆ ಏನೂ ತೋರಿಸ್ಲಿಕ್ಕಾಗಿಲ್ಲ. ದೋಸೆ ನೆನೆ ಹಾಕಿದೆ, ಅದನ್ನು ರುಬ್ಬಿಟ್ಟಿದ್ದೀನಿ. ದೋಸೆಗೆ ಅಂತ ಹಾಕಿರೋದು. ನೋಡುವ ನಾಳೆಗೆ ಏನಾಗುತ್ತೋ ಗೊತ್ತಿಲ್ಲ, ಇಡ್ಲಿ ಆಗುತ್ತೋ ದೋಸೆ ಆಗುತ್ತೋ ಗೊತ್ತಿಲ್ಲ ಅಂದ್ಕೊಂಡು ಹಾಕಿದ್ದೀನಿ. ನಾಳಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಖಂಡಿತ ಮಾತಾಡ್ತೀನಿ. ಪ್ರತಿಯೊಂದು ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕೋದು ಎಷ್ಟು ಮುಖ್ಯ, ತಾನೇ ಸ್ವಂತಕ್ಕೆ ಆಗಿ ಆಲೋಚನೆ ಮಾಡೋದು ಎಷ್ಟು ಮುಖ್ಯ. ತನ್ನ ಬುದ್ಧಿನ ತನ್ನ ಕೈಯಲ್ಲಿ ಇಟ್ಕೊಂಡು ತನ್ನ ಬುದ್ಧಿಯಿಂದನೇ ಜೀವನದಲ್ಲಿ ಉದ್ಧಾರ ಆದರೆ ಅವಳಿಗೆ ಎಷ್ಟು ಹೆಮ್ಮೆ ತರಿಸುತ್ತಲ್ವ. ಯಾವುದೇ ಹೆಣ್ಮಕ್ಳಾದ್ರೂ ಕಿವಿ ಕೊಟ್ಟು ಮಾತನ್ನ ಕೇಳಿಸ್ಕೊಳ್ಳಿ. ಕೆಲವೊಬ್ಬರಲ್ಲಿ ಇರುತ್ತೆ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ, ಮಾತನ್ನು ಮಧ್ಯದಲ್ಲಿ ಬೇರೆಯವರು ಏನೋ ಒಂದು ಒಳ್ಳೆ ಮಾತನ್ನು ಆಡ್ತಾಯಿದ್ರೆ ಕೇಳಿಸ್ಕೊಳ್ಳೋ ಪೇಷನ್ಸ್ ಅವ್ರಿಗಿರೋದಿಲ್ಲ. ಮಧ್ಯದಲ್ಲಿ ಬಾಯಿ ಹಾಕ್ತಾರೆ, ಮಾತನ್ನು ಅರ್ಧಂಬರ್ಧ ಕೇಳಿಸ್ಕೊಳ್ತಾರೆ. ಅರ್ಧಂಬರ್ಧ ತಿಳುವಳಿಕೆ, ಅರ್ಧಂಬರ್ಧ ಬುದ್ಧಿ ಅಂತ ಹೇಳ್ತಾರೆ ನೋಡಿ ದೊಡ್ಡವರು, ಹಾಗೆ ಮಾಡ್ತಾರೆ. ಅದು ಸಣ್ಣವರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಬೇಕಾಗಿರೋ ಮಾತೇ ಆಗಿರಲಿ, ಬೇಡದೇ ಇರೋ ಮಾತೇ ಆಗಿರಲಿ, ಒಬ್ಬರು ಮಾತನ್ನು ಆಡ್ತಾ ಇದ್ದಾರೆ ಅಂತಂದರೆ ಕೆಲಸ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅಂತಲ್ಲ, ಅವರು ಕೆಲಸ ಇದ್ದು ಮಾತಾಡ್ತಾ ಇದ್ದಾರೆ, ನಿಮಗೆ ತಿಳುವಳಿಕೆ ಹೇಳ್ಕೊಡ್ತಾ ಇದ್ದಾರೆ. ಅಥವಾ ಕಷ್ಟ ಸುಖ ಅವ್ರ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ ಕೆಲಸ ಇಲ್ಲದೆ ಬರ್ತಾಳೆ, ಯಾರು ಹೇಳ್ಕೊಳ್ಳೋಕ್ಕೆ ಯಾರು ಇಲ್ಲದೆ ಬಂದು ನನ್ನ ಹತ್ರ ಕಷ್ಟ ಸುಖ ಹೇಳ್ಕೊಳ್ತಾರೆ ಅಂತ ಅವರನ್ನು ಒಂದು ಕಡೆಗಣನೆ ಮಾಡೋದಲ್ಲ. ಆದ್ದರಿಂದ ನೀವು ತಿಳ್ಕೊಳ್ಳೋದು ತುಂಬ ಇದೆ, ಕಲಿಯೋದು ತುಂಬ ಇದೆ. ನಮ್ಮ ಜೀವನದಲ್ಲಿ ತುಂಬ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿಯೊಂದು ಕ್ಷಣನೂ ನಾವು ಕಲಿಬೇಕಾಗಿರೋದೇ ಹೊರತು ಕಲ್ತಿದ್ದೀವಿ ಅನ್ನೋದು ಯಾವುದೂ ಇಲ್ಲ.
ಕಲ್ತಿರೋ ಪಾಠನ ನಾವು ಮತ್ತೆ ಅದನ್ನು ಜೀವನದ ಪಾಠನ ಮತ್ತೆ ನಮಗೆ ಬರೋದಿಲ್ಲ. ಆ ಒಂದು ಸಮಯ ಕಲ್ತಿರೋ ಪಾಠನ ಮತ್ತೆ ಹೇಳೋದಕ್ಕೆ ಆ ಸಮಯ ಬರೋದೇ ಇಲ್ಲ. ಕೆಲವೊಂದು ಸಲ ನಾವು ಕಲ್ತಿರೋ ಪಾಠನೇ, ನಾವು ಅಡುಗೆ ಮಾಡಿರೋ ಪಾತ್ರೆನೇ, ನಾವು ಅಡುಗೆ ಮಾಡಿರೋ ಅಡುಗೆನೇ ಎಲ್ಲ ಕರೆಕ್ಟಾಗಿ ಆಗಿರ್ತೀವಿ, ಏನೋ ಒಂದು ಕಮ್ಮಿ ಆಗಿರುತ್ತೆ ಅಲ್ವಾ. ನಾವು ಅಲ್ಲಿಗೆ ಎಷ್ಟು ನಾವು ಬುದ್ಧಿವಂತರು ಅಂತ ನೀವೇ ತಿಳ್ಕೊಳ್ಳಿ. ಯಾವುದೇ ಆದರೂ ಕಲಿಯೋದು ತುಂಬ ಇರುತ್ತೆ ಸ್ನೇಹಿತರೆ. ಕಡೆಗಣನೆ ಮಾಡಬೇಡಿ. ಯಾರನ್ನೇ ಮಾತಾಗಲಿ ಕಿವಿ ಕೊಟ್ಟು ಆಲಿಸಿ. ಹೆಣ್ಣು ಸ್ವಾವಲಂಬಿಯಾಗಿ ಬದುಕಬೇಕು ನಿಜ, ಆ ಭಾರದಲ್ಲಿ ಇನ್ನೊಬ್ಬರನ್ನ ಕಡೆಗಣನೆ ಮಾಡಬಾರ್ದು. ಹೆಣ್ಣು ತಾನು ತನ್ನ ಕಾಲ ಮೇಲೆ ನಿಂತ್ಕೊಂಡಾಗ ಅವಳು ತುಂಬ ಹೆಮ್ಮೆ ಇರುತ್ತೆ. ಇನ್ನೊಬ್ಬರ ಹತ್ರ ಕೈ ಹೊಡ್ಡಲ್ಲ ನಾನು, ಇನ್ನೊಬ್ಬರ ಹತ್ರ ಬುದ್ಧಿ ಹೇಳಿಸ್ಕೊಳ್ಳಲ್ಲ, ಇನ್ನೊಬ್ಬರ ಹಂಗಲ್ಲಿ ನಾನಿಲ್ಲ ಅನ್ನೋದು ನಿಮ್ಮಲ್ಲಿರಬೇಕು. ಆದರೆ ಯಾವತ್ತೂ ಅಹಂಕಾರ ಅನ್ನೋದು ತಲೆಗೆ ಏರಬಾರ್ದು. ಎಲ್ಲಕ್ಕಿಂತ ನಾನೇ ಮೇಲು ಅನ್ನೋದಲ್ಲ, ಎಲ್ಲಕ್ಕಿಂತ ನಾನೇ ಕೀಳು ಅಂತ ತಿಳ್ಕೊಳ್ಳಿ. ಇದು ನನ್ನ ನೀತಿ ಪಾಠ ಅಂತ ಹೇಳ್ತಾ ಇಲ್ಲ. ಯಾಕೋ ಇತ್ತೀಚೆಗೆ ನನಗೆ ಅದು ಅನುಭವ ಆಯಿತು, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಕಾರಣ ಏನಂದರೆ, ನನಗೆ ಪರಿಚಯಸ್ಥರು ತಾಯಿ ಮಗಳು MSc ಮಾಡಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಗಂಡ ಇಲ್ಲ, ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ಬಿಟ್ರು. ಆ ಹೆಂಗಸು ಕಷ್ಟ ಸುಖನ ಹೇಳ್ಕೊಳ್ಳೋದಕ್ಕೆ ನಾನೊಬ್ಳು ಇದ್ದೀನಿ ಅಂತ ಅಂದ್ಬಿಟ್ಟು ಬರ್ತಾರೆ. ಆದರೆ ಕಷ್ಟ ಸುಖ ಹೇಳ್ಕೊಳ್ತಾರೆ, ಇಲ್ಲ ಅಂತಲ್ಲ, ಕೇಳ್ತೀನಿ ನಾನು ಎಲ್ಲನೂ ಅಂತ ಕೇಳ್ಕೊಳ್ತೀನಿ. ಬಟ್ ನಾವು ರಿಟರ್ನ್ ಅವ್ರಿಗೆ ಏನಾದ್ರೂ ದಾರಿ ತೋರಿಸ್ಕೊಡೋದಕ್ಕೆ ಹೋದಾಗ ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋ ಪೇಷನ್ಸ್ ಅವ್ರಿಗಿರೋದಿಲ್ಲ. ಅವರಲ್ಲಿ ಕೆಲವೊಂದು ಮೂಢನಂಬಿಕೆಗಳಿದ್ದಾವೆ. ಅದೇನು ಅಂತ ನಾಳೆ ಹೇಳ್ತೀನಿ. ತುಂಬ ಮುಖ್ಯವಾಗಿ ನಾಳೆ ಮಾತಾಡಲೇಬೇಕಾಗುತ್ತೆ ಈ ವಿಚಾರವಾಗಿ. ಇದನ್ನು ಮಾನಸಿಕ ಖಿನ್ನತೆ ಅನ್ಬೇಕಾ, ಅವರ ತಲೆ ಒಳಗಡೆ ಅದನ್ನು ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೋಬೇಕಾ, ಮೆಂಟಲಿ ವೀಕ್ ಆಗಿದ್ದಾರೆ ಅನ್ಬೇಕಾ, ನನಗೆ ಗೊತ್ತಾಗ್ತಾ ಇಲ್ಲ. ಯಾವಾಗಲೂ ಅಷ್ಟೇ ಅವರು ಪ್ರತಿ ಸಲ ನನ್ನ ಜೊತೆ ಮಾತಾಡ್ತಾರೆ. ನಾನು ಏನಾದರೂ ಹೇಳಕ್ಕೆ ಬಂದಾಗ ಮತ್ತೆ ಆ ಮಾತಿಗೆ ಇನ್ನೊಂದು ಉತ್ತರವಾಗಿ ನೆಕ್ಸ್ಟ್ ಇನ್ನೊಂದು ಮಾತನ್ನು ಶುರು ಮಾಡ್ತಾರೆ. ಮನಸ್ಸಿಗೆ ನೋವಾಗುತ್ತೆ ಎಷ್ಟೋ ಸಲ. ಅದು ಅಲ್ದರ ಗಂಟೆಗಟ್ಟಲೆ ಮಾತಾಡ್ತಾರೆ. ಫೋನ್ ಮಾಡಿದ್ರೂ ಸಹ ನಾನು ಏನೇ ಒಂದು ಸಜೆಷನ್ ಕೊಡೋಕೆ ಹೋದ್ರೂ ತಗೊಳ್ಳೋದಕ್ಕೆ ರೆಡಿ ಇರಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಅವರ ಸ್ಥಿತಿಗೆ ಅವರೇ ಕಾರಣ ಅಂತಲೇ ಹೇಳ್ತೀನಿ. ಆ ತಪ್ಪನ್ನು ಮಾಡಿದ್ರು ಆ ಹೆಂಗಸು ತನ್ನ ಮೇಲೆ ತಪ್ಪು ಹಾಕ್ಕೊಳ್ದಿರ ಬೇರೆಯವ್ರ ಮೇಲೆ ಒರೆಸೋವಂಥ ಬುದ್ಧಿ ಎಲ್ಲಿ ತನಕ ಇರುತ್ತೋ ಒಬ್ಬರಲ್ಲಿ, ತಾನು ಮಾಡಿರೋ ತಪ್ಪನ್ನು ಒಪ್ಕೊಳ್ದಿರ ಆ ತಪ್ಪನ್ನು ಹಿಂಗಾಯಿತು, ಅವಳು ಹಂಗೆ ಮಾಡಬಾರ್ದಾಗಿತ್ತು, ಅವ್ನು ಹಂಗೆ ಮಾಡಬಾರ್ದಾಗಿತ್ತು, ಅವ್ರು ಹಂಗೆ ಮಾಡಿದ್ರು ಅಂತ ಯಾವತ್ತೂ ಇನ್ನೊಬ್ಬರ ಮೇಲೆ ಒರೆಸ್ತಾರೋ ಆ ತಪ್ಪನ್ನು, ಅಲ್ಲಿ ತನಕ ನನ್ನ ಜೀವನ ಆಗಲಿ ಇನ್ನೊಬ್ಬರ ಜೀವನ ಆಗಲಿ ಚೆನ್ನಾಗಿರೋದಿಲ್ಲ. ನನ್ನ ತಪ್ಪನ್ನು ನಾನು ಒಪ್ಕೊಂಡು ನಾನು ಇನ್ನೊಂದು ಸಲ ಆ ತಪ್ಪನ್ನು ಮಾಡಬಾರ್ದು, ತಿದ್ಕೊಂಡು ನಡಿಬೇಕು ಅಂತ ಎಲ್ಲಿ ತನಕ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಎಲ್ಲಿ ತನಕ ನಾನು ಆಲೋಚನೆ ಮಾಡ್ತೀನೋ ಅವತ್ತಿಗೆ ನಾನು ಉದ್ಧಾರ ಆಗೋದು ಅಂತಲೇ ಹೇಳ್ತೀನಿ. ಹೆಂಗಸೋ ಹಾಗೆ ತಾನು ಏನೇ ತಪ್ಪನ್ನು ಮಾಡಲಿ, ನಾನು ಮಾಡಿಲ್ಲ, ನಂದಲ್ಲ ತಪ್ಪು, ನಾನು ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಮಾಟ ಮಾಡಿಬಿಟ್ಟು ಮನಸ್ಸು ಬದಲಾಯಿಸಿದ್ರು. ಈ ಒಂದು ತಲೆ ಒಳಗಡೆ ತುಂಬಿದೆ. ನನ್ನ ಮಕ್ಕಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಆ ಎಮ್ಮನ್ನು ಮಾತಾಡಿಸ್ಬೇಡ, ಆ ಎಮ್ಮನ್ನು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಕಳಿಸು ಅಂತ. ಬಟ್ ಅವ್ರು ಇರೋ ಸ್ಥಿತಿನಲ್ಲಿ ನಾನು ಹೇಗೆ ಕಳಿಸೋದಕ್ಕಾಗುತ್ತೆ? ನಿನಗೂ ಅದೇ ಥರ ಬುದ್ಧಿ ಬಂದುಬಿಟ್ರೆ ಕಷ್ಟಮ್ಮ. ನೆಗೆಟಿವ್ ಥಾಟ್ಸ್ ಸಿಕ್ಕಾಬಿಟ್ಟೆ ಇದೆ, ನೆಗೆಟಿವ್ ಎನರ್ಜಿ ಸಹ ಎಮ್ಮನಲ್ಲಿದೆ. ನಿಜ ಹೇಳ್ತಾ ಇದ್ದೀನಿ ಕೇಳು, ದಯವಿಟ್ಟು ಎಮ್ಮನ್ನ ನಮ್ಮ ಮನೆಗೆ ಸೇರಿಸ್ಬೇಡ ಅಂತಾರೆ. ಆದರೆ ಆ ಥರ ನಾವು ಯಾರೂ ಅನ್ನಿಸ್ಕೋಬಾರ್ದು ಸ್ನೇಹಿತರೆ. ಯಾವತ್ತೇ ಆಗಲಿ ಇನ್ನೊಬ್ಬರ ಮಾತನ್ನು ಕೇಳಬೇಕು. ನಾವು ಮಾಡಿರೋ ತಪ್ಪನ್ನು ನಾವು ಒಪ್ಕೋಬೇಕು. ನಾವು ಸ್ವಾವಲಂಬಿಯಾಗಿ ನಾವು ಬದುಕ್ತಾ ಇದ್ದೀವಿ ಅಂತಂದ್ಬಿಟ್ಟು ಮದ ಅಂತ ಏನಿರುತ್ತೋ, ನಮ್ಮಲ್ಲಿ ಅಹಂಕಾರ ಏನಿರುತ್ತೋ ತಲೆಗೆ ಹತ್ತಿಸ್ಕೊಳಕ್ಕೆ ಹೋಗ್ಬಿಡಿ. ನಾವು ಏನೇ ಬದುಕಿದ್ರೂ ಸಂಘ ಜೀವಿಗಳು, ನಮ್ಗೆ ಇನ್ನೊಬ್ಬರು ಸಹಾಯ, ಇನ್ನೊಬ್ಬರ ಸ್ನೇಹ ನಮ್ಮ ಮುಸ್ರಿರೋವರೆಗೂ ನಮ್ಮ ಮಣ್ಣಲ್ಲಿ ಮಣ್ಣಾಗೋಕ್ಕೂ ಸಹ ಇನ್ನೊಬ್ಬರ ಸಹಾಯ ಬೇಕೇ ಬೇಕು. ನಾವು ಯಾವತ್ತೂ ಬೇಡವರೇ ಹೊರತು ನಾವು ಕೊಡೋರಲ್ಲ. ಯಾವುದೇ ಆದರೂ ಅಷ್ಟೇ, ಕೋಟ್ಯಾಧೀಶರಾದರೂ ಅವನು ವರ್ಕರ್ಸ್ ಹತ್ರ ಬೇಡ ಕೆಲಸ ಮಾಡಿಸ್ಕೊಳ್ಳೋದು ಅಂತ ಹೇಳ್ತೀನಿ. ಸ್ನೇಹಿತರೆ, ಇವತ್ತಿನ ಈ ಸಿಂಪಲ್ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಕೊಡೋದು, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕನ್ ರೆಸಿಪಿನ ನೆಕ್ಸ್ಟ್ ಲೈ ತೋರಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.